ಎಲ್ರಿಗೂ ಸ್ವಾಗತ. ಮೇಷರಾಶಿಯವರಿಗೆ ಈ ಸಂವತ್ಸರ ಮಿಶ್ರ ಫಲಗಳನ್ನು ಹೊತ್ತು ತರಲಿದೆ. ಈ ಅವಧಿಯಲ್ಲಿ ಗ್ರಹಗಳ ಚಲನೆ, ಆದಾಯ ವ್ಯಯ ಸ್ಥಿತಿ, ಆರೋಗ್ಯ, ಉದ್ಯೋಗ ಮತ್ತು ಕುಟುಂಬ ಜೀವನದ ಮೇಲೆ ವಿಶೇಷ ಪರಿಣಾಮಗಳನ್ನು ಕಾಣಬಹುದು. ಈ ಸಂವತ್ಸರದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಯಾವ ವಿಷಯಗಳಲ್ಲಿ ಲಾಭ ಹಾಗೂ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ಎಂಬುದನ್ನು ನೋಡೋಣ ಬನ್ನಿ. ಮೇಷರಾಶಿ ಪರಾಭವ ನಾಮ ಸಂವತ್ಸರ. ಆದಾಯ 14, ವ್ಯಯ 11, ರಾಜಮರ್ಯಾದೆ 6, ಅವಮಾನ 3. ಪರಾಭವ ನಾಮ ಸಂವತ್ಸರವು ಮೇಷರಾಶಿಯವರಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೊಸ ಆರಂಭಗಳ ಸಂಕೇತವಾಗಿದೆ. ಈ ವರ್ಷದಲ್ಲಿ ಆದಾಯದ ಮೂಲಗಳು ವಿಸ್ತಾರಗೊಳ್ಳುತ್ತವೆ. ಹಳೆಯ ಪ್ರಯತ್ನಗಳಿಗೆ ಫಲ ಸಿಗುತ್ತಿದ್ದು ಹೊಸ ಯೋಜನೆಗಳು ಲಾಭದಾಯಕವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪದೋನ್ನತಿ, ವರ್ಗಾವಣೆ ಅಥವಾ ಹೆಚ್ಚುವರಿ ಹೊಣೆಗಾರಿಕೆ ಬರಬಹುದು. ಅಧಿಕಾರಿಗಳ ಮೆಚ್ಚುಗೆ ಹಾಗೂ ರಾಜಮರ್ಯಾದೆ ಸಿಗಲಿದೆ. ವ್ಯಯಗಳು ನಿಯಂತ್ರಣದಲ್ಲಿದ್ದರೂ ಕುಟುಂಬದ ಅಗತ್ಯಗಳು, ಮನೆ ಸುಧಾರಣೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು. ಆಸ್ತಿಪಾಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಜಾಗೃತಿ ಅವಶ್ಯಕ. ಆರೋಗ್ಯದ ದೃಷ್ಟಿಯಿಂದ ತಲೆನೋವು, ರಕ್ತದೊತ್ತಡ ಅಥವಾ ದೇಹದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ನಿಯಮಿತ ವ್ಯಾಯಾಮ ಮತ್ತು ಸಾತ್ವಿಕ ಆಹಾರಗಳನ್ನು ಸೇವಿಸಿ. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಹೆಚ್ಚುತ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ ಕಾಣಬಹುದು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ವಿದೇಶ ಪ್ರಯಾಣ ಅಥವಾ ಹೊಸ ಅಧ್ಯಯನ ಅವಕಾಶಗಳು ನಿಮಗೆ ದೊರೆಯಬಹುದು. ಶತ್ರುಗಳು ಹಾಗೂ ಸ್ಪರ್ಧಿಗಳು ನಿಮ್ಮ ಮುಂದಾಳತ್ವದ ಮುಂದೆ ಹಿಂದಿರುಗುವರು. ಧಾರ್ಮಿಕ ಚಟುವಟಿಕೆಗಳು, ಉಪವಾಸ, ಮಂಗಳವಾರ ಹನುಮಾನ್ ಪೂಜೆ ಅಥವಾ ಸುಬ್ರಹ್ಮಣ್ಯ ಆರಾಧನೆ ಶುಭಕರ. ಒಟ್ಟಾರೆ ಈ ವರ್ಷ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುವ, ಪ್ರಗತಿ ಮತ್ತು ಗೌರವ ತರುವ ಶಕ್ತಿಶಾಲಿ ಸಂವತ್ಸರವಾಗಿರುತ್ತದೆ. ನಕ್ಷತ್ರಗಳು: ಅಶ್ವಿನಿ 1 ರಿಂದ 4ನೇ ಪಾದ, ಭರಣಿ 1 ರಿಂದ 4 ಪಾದ, ಕೃತಿಕಾ ಮೊದಲ ಪಾದ. ಅದೃಷ್ಟ ಸಂಖ್ಯೆ 5, ಶುಭ ಬಣ್ಣ ಹಸಿರು, ಶುಭ ದಿಕ್ಕು ಉತ್ತರ. ಉತ್ತಮ ಫಲಕ್ಕಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ. ಸ್ನೇಹಿತರೆ, ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.